ನಮಸ್ಕಾರ ಎಲ್ಲರಿಗೂ. AI ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಫ್ರೀಯಾಗಿ ಉಚಿತವಾಗಿ ಡ್ರೈವಿಂಗ್ ಲೈಸೆನ್ಸನ್ನು ಕೊಡುವ ಒಂದು ಸ್ಕೀಮಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆ ಒಂದು ಸ್ಕೀಮಿನ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಿ. ಸ್ನೇಹಿತರೆ, ಯಾರೆಲ್ಲ ಒಂದು ಲೈಸೆನ್ಸನ್ನು ನೀವು ಪಡ್ಕೊಂಡಿಲ್ಲ ಇನ್ನೂ ಕೂಡ ಒಂದು ಕಾರ್ ಲೈಸೆನ್ಸ್ ಆಗಿರ್ಬೋದು, ಅಥವಾ ಹೆವಿ ಬಸ್ ಲೈಸೆನ್ಸ್ ಆಗಿರ್ಬೋದು, ಅಥವಾ ಒಂದು ಲಾರಿ ಲೈಸೆನ್ಸ್ ಆಗಿರ್ಬೋದು, ಈ ಒಂದು ಲೈಸೆನ್ಸಿಗೆ ಉಚಿತವಾಗಿ ನಿಮಗೆ ಟ್ರೈನಿಂಗ್ ಕೊಟ್ಟು ಈ ಒಂದು ಲೈಸೆನ್ಸನ್ನು ಕೊಡುವ ಒಂದು ಸ್ಕೀಮಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು, ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾರು ಇದಕ್ಕೆ ಎಲಿಜಿಬಲ್ ಇದ್ದಾರೆ, ಯಾವ ಒಂದು ಸಮುದಾಯದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈ ಒಂದು ಸ್ಕೀಮಿನ ಬಗ್ಗೆ ನೋಡೋಣ. ಸ್ನೇಹಿತರೆ, ಈ ಒಂದು ಸ್ಕೀಮ್ ಬಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಕ್ರಿಶ್ಚಿಯನ್ ಅಭ್ಯರ್ಥಿಗಳು ಮತ್ತು ಮುಸ್ಲಿಂ ಅಭ್ಯರ್ಥಿಗಳು, ಸಿಖ್, ಜೈನ, ಬೌದ್ಧ, ಪಾರ್ಸಿ ಅಭ್ಯರ್ಥಿಗಳಿಗೆ ಈ ಒಂದು ಸ್ಕೀಮನ್ನು ಉಚಿತವಾಗಿ ಕೊಡೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ನಲ್ಲಿ ನೀವು, ಮುಸ್ಲಿಂ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು, ಕ್ರಿಶ್ಚಿಯನ್ ಅಭ್ಯರ್ಥಿಗಳು, ಸಿಖ್, ಜೈನ, ಬೌದ್ಧ, ಪಾರ್ಸಿ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಘು ವಾಹನ ಮತ್ತು ಭಾರಿ ವಾಹನ ಚಾಲನಾ ತರಬೇತಿ ಪರವಾನಗಿ ವಿತರಣೆ ಅಂತ ಕೊಟ್ಟಿದ್ದಾರೆ. ಲೈಟ್ ಲೈಸೆನ್ಸು, ಕಾರಿಂದು ಲೈಟ್ ಲೈಸೆನ್ಸು ಮತ್ತು ಭಾರಿ ವಾಹನ ಹೆವಿ ವೆಹಿಕಲ್ ಅಂದರೆ ಲಾರಿ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು, ಈ ಒಂದು ಉಚಿತ ಒಂದು ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 1 ತಿಂಗಳು ನಿಮಗೆ ಉಚಿತವಾಗಿ ಟ್ರೈನಿಂಗನ್ನು ಕೊಟ್ಟು ಈ ಒಂದು ಊಟ ವಸತಿ ಜೊತೆಗೆ ಈ ಒಂದು ಲೈಸೆನ್ಸನ್ನು ಕೂಡ ಕೊಡ್ತಾರೆ. 1 ತಿಂಗಳ ನಿಮಗೆ ಟ್ರೈನಿಂಗನ್ನು ಕೊಡಲಾಗುತ್ತೆ. ಟ್ರೈನಿಂಗ್ ಜೊತೆಗೆ ನಿಮಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅಂದರೆ ಉಳಿದುಕೊಳ್ಳೋದಕ್ಕೆ ನಿಮಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಮತ್ತು ಊಟದ ವ್ಯವಸ್ಥೆ ಕೂಡ ನಿಮಗೆ ಕೊಡಲಾಗುತ್ತೆ. ಸ್ನೇಹಿತರೆ, ಈ ಒಂದು ಫ್ರೀ ಲೈಸೆನ್ಸನ್ನು ಪಡೆದುಕೊಳ್ಬೇಕಂದ್ರೆ ಅಂದರೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಏನೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ ಅಂತ ಹೇಳ್ತಾ ನೋಡಿ. ರಿಕ್ವೈರ್ಡ್ ಡಾಕ್ಯುಮೆಂಟು ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಆಧಾರ್ ಕಾರ್ಡು, SLC ಮಾಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಮತ್ತು ಒಂದು ಭಾವಚಿತ್ರ ಬೇಕಾಗುತ್ತೆ, ನಿಮ್ಮ ಒಂದು ಫೋಟೋ. ಇಷ್ಟಿದ್ರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮಿನಿಮಮ್ SLC ಪಾಸ್ ಆಗಿರಲೇಬೇಕು ಲೈಸೆನ್ಸ್ ಮಾಡಿಸ್ಬೇಕಂದ್ರೆ. ಮತ್ತು ಲೈಸೆನ್ಸ್ ಮಾಡಿಸುವಾಗ SLC ಮಾಸ್ ಕಾರ್ಡ್ ನೀವು ಶಾಲೆಗೆ ಓದಿಲ್ಲ ಅಂದರೆ ಮತ್ತೆ ಒಂದು ಕೋರ್ಟ್ ಅಪ್ಡೇಟ್ ಕೂಡ ಮಾಡಿಸ್ಬೇಕಾಗುತ್ತೆ. ಸೊ SLC ಮಾಸ್ ಕಾರ್ಡ್ ಇದ್ದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂದರೆ ಒಂದು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಶಾಲೆಗೆ ಓದಿಲ್ಲ ಈ ರೀತಿಯಾಗಿ ನಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಅಪ್ಡೇಟನ್ನು ಕೊಡಬೇಕಾಗುತ್ತೆ. 20 ರೂಪಾಯಿ ಸ್ಟಾಂಪಲ್ಲಿ ಅಪ್ಡೇಟನ್ನು ಕೊಡಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಉಚಿತ ಒಂದು DLಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಈ ಒಂದು KSRTC ಇಲಾಖೆ ವತಿಯಿಂದ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಒಂದು ವೆಬ್ಸೈಟನ್ನು ಮಾಡಿದ್ದಾರೆ. ಆ ಒಂದು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಲೈಸೆನ್ಸ್ ಇಲ್ಲ ಈ ಒಂದು ಸಮುದಾಯದ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಯಾವುದೇ ರೀತಿ ಪೇಮೆಂಟ್ ಇರುವುದಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಸ್ಕೀಮಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನಿದೆಯಲ್ಲ, ಡೇಟ್ ಬಂದು ಯಾವುದೇ ರೀತಿ ಅವರು ಮೆನ್ಷನನ್ನು ಮಾಡಿಲ್ಲ. ಕೊನೆಯ ದಿನಾಂಕ ಬಂದು ಯಾವಾಗಿದೆ ಅಂತ ಅವರು ಸ್ಪಷ್ಟನೆ ಕೊಟ್ಟಿಲ್ಲ. ಜಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಬಂದು 23 ತಾರೀಕು ಪ್ರಾರಂಭ ಆಗಿದೆ. ನಿನ್ನೆ ಇದಕ್ಕೂ ಅರ್ಜಿ ಪ್ರಾರಂಭ ಆಗಿದೆ. ಸೊ ಕೊನೆಯ ದಿನಾಂಕ ಬಂದವರು ಇಲ್ಲಿ ಕೂಡ ವೆಬ್ಸೈಟ್ನಲ್ಲಿ ಕೊಟ್ಟಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಕೊನೆಯ ದಿನಾಂಕ ಅಪ್ಡೇಟ್ ಬಂದರೆ ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ. ಇದು ಕೇವಲ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಮುಂಬರುವ ದಿನಗಳಲ್ಲಿ ಸರ್ಕಾರ OBC ಅವರಿಗೆ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಡುತ್ತೆ. OBC ಅಭ್ಯರ್ಥಿಗಳಿಗೆ ಮತ್ತು SC ಮತ್ತು ST ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಉಚಿತ ಕಾರ್ ಲೈಸೆನ್ಸು, ಬಸ್ ಲೈಸೆನ್ಸು ಮತ್ತು ಲಾರಿ ಲೈಸೆನ್ಸನ್ನು ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಕಳೆದ ವರ್ಷ ವಿಡಿಯೋ ಕೂಡ ಮಾಡಿದ್ದೆ. SC ST ಅವರಿಗೆ ಒಂದು ಕಾರ್ ಲೈಸೆನ್ಸು, ಬಸ್ ಲೈಸೆನ್ಸನ್ನು ಉಚಿತ ಅರ್ಜಿ ಆಹ್ವಾನಾಗಿತ್ತು. ಅವಾಗ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಮತ್ತು OBC ಅವರಿಗೆ ಕೂಡ ಅಲ್ಲಿ ಅರ್ಜಿಯನ್ನು ಕೂಡ ಕರೀತಾರೆ. ಸೊ ಅರ್ಜಿ ಕರೆದಾಗ ನಿಮಗೆ ಮಾಹಿತಿ ಕೊಡ್ತೇನೆ. SC ST ಮತ್ತು OBC ಅವರಿಗೆ ಕೂಡ ಅರ್ಜಿ ಕರೆದಾಗ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸದ್ಯಕ್ಕೆ ಈ ತಿಂಗಳು ಮಾತ್ರ ಈ ಒಂದು ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ, ಬೌದ್ಧ ಧರ್ಮ, ಪಾರ್ಸಿ ಅವರಿಗೆ ಒಂದು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಮೊಬೈಲ್ನಲ್ಲೇ ಯಾವ ರೀತಿ ಒಂದು ಸಲ್ಲಿಸೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.